ಹಾಸನ ಲೋಕಕದನದಲ್ಲಿ ಮೈತ್ರಿ ಪಕ್ಷ ಹಾಗೂ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿ. ಜಾತಿವಾರು ಲೆಕ್ಕಾಚಾರದಲ್ಲಿ ಮತಗಳ ಮೇಲೆ ಪಕ್ಷಗಳ ಕಣ್ಣಿದೆ. ಈ ಬಾರಿ ಒಕ್ಕಲಿಗ ಲಿಂಗಾಯತ ಮತಗಳು ಮೈತ್ರಿ ಅಭ್ಯರ್ಥಿ ಪರವಾಗಿಯೇ ಕೆಲಸ ಆಗುತ್ತೆ. ಹಾಸನದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಒಗ್ಗಟ್ಟಾಗಿ ಮೈತ್ರಿ ಪಕ್ಷಕ್ಕೆ ಬೀಳುವಂತ ಸಾಧ್ಯತೆ ಹೆಚ್ಚಾಗಿದೆ. ಮೈತ್ರಿ ಅಭ್ಯರ್ಥಿಗೆ ಗೆಲುವು ಸುಲಭವಾಗಲಿಕ್ಕೆ ಈ ಎರಡು ಪ್ರಮುಖ ಸಮುದಾಯಗಳು ಬೆನ್ನಿಗೆ ನಿಲ್ಲುತ್ತೆ. ಆದರೆ ಮೈತ್ರಿ ಅಭ್ಯರ್ಥಿ ಪರ ಮತಯಾಚನೆ ಮಾಡಲಿಕ್ಕೆ ಎಚ್ ಡಿ ದೇವೇಗೌಡರು ಈಗಾಗಲೇ ನಿರಂತರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಹಿಂದ ಮತಗಳನ್ನು ಬಿಟ್ಟು ಕೊಡದಿರಲಿಕ್ಕೆ ಸಿದ್ದರಾಮಯ್ಯ ಕೂಡ ಒಂದು ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರಂತೆ. ಹೊಳೆನರಸೀಪುರ, ಅರಕಲಗೂಡು, ಚನ್ನರಾಯಪಟ್ಟಣದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ. ಸಕಲೇಶಪುರ, ಅರಸೀಕೆರೆ, ಬೇಲೂರಿನಲ್ಲಿ ದಲಿತ ಮತ್ತು ಲಿಂಗಾಯತ ಮತಗಳೇ ಹೆಚ್ಚು. ಜಾತಿವಾರು ಲೆಕ್ಕಾಚಾರದಲ್ಲಿ ಮತಗಳ ಕ್ರೋಢೀಕರಣಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಸಿಂಪಲ್ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಈ ಬಾರಿ ಬಿಜೆಪಿ ಹಾಗೂ JDSನ ಮೈತ್ರಿ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕಣಕ್ಕಿಳಿತಾ ಇದ್ದಾರೆ. ಅಲ್ಲಿನ ಶಾಸಕರ ಬಲ ಅದಕ್ಕಿಂತಲೂ ಹೆಚ್ಚಾಗಿ ಎರಡು ಪಕ್ಷಗಳ ಒಗ್ಗೂಡುವಿಕೆ ಇದೆಯಲ್ಲ, ಅನೇಕ ಮತಗಳ ಸಮೀಕರಣಕ್ಕೂ ಕೂಡ ಮತಗಳ ಕ್ರೋಢೀಕರಣಕ್ಕೂ ಕೂಡ ಇದು ಲೆಕ್ಕಾಚಾರಕ್ಕೆ ವೇದಿಕೆ ಆಗುತ್ತೆ. ಈಗ ಬಹುತೇಕ ಒಕ್ಕಲಿಗ ಸಮುದಾಯ ಪ್ರಜ್ವಲ್ ರೇವಣ್ಣ ಅವರ ಬೆನ್ನಿಗಿದೆ, ಎಚ್ ಡಿ ದೇವೇಗೌಡರ ಬೆನ್ನಿಗಿದೆ. ಹೀಗಾಗಿ ಒಕ್ಕಲಿಗ ಮತಗಳು ಸುಲಭವಾಗಿ ಪ್ರಜ್ವಲ್ ರೇವಣ್ಣ ಅವರ ಪಾಲಾಗುತ್ತೆ. ಇನ್ನು ಲಿಂಗಾಯತ ಮತಗಳು ಮತ್ತು ಬ್ರಾಹ್ಮಣರು ಸೇರಿದಂತೆ ಅಪ್ಪರ್ ಕ್ಯಾಸ್ಟ್ಗಳ ಮತಗಳು ಕೂಡ ಸುಲಭವಾಗಿ JDSಗೆ ಬರುತ್ತೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಿರುವ ಕಾರಣಕ್ಕಾಗಿ. ಇನ್ನು ಪ್ರಧಾನಿ ಮೋದಿ ಕೂಡ ಹಿಂದುಳಿದವರೇ ಆಗಿರೋದ್ರಿಂದ ಹಿಂದುಳಿದ ಮತಗಳನ್ನು ಕೂಡ ಸೆಳೀಲಿಕ್ಕೆ ಅನುಕೂಲವಾಗುತ್ತೆ. ಅಲ್ಲಿಗೆ ಗಟ್ಟಿ ಸಮುದಾಯಗಳ ಗಟ್ಟಿ ಮತ ಬ್ಯಾಂಕ್ ಅಂತ ಏನು ಗುರುತಿಸಲ್ಪಡುತ್ತೋ ಅದರ ಜೊತೆಗೆ ದಲಿತರನ್ನು ಸೆಳೆಯುವ ನಿಟ್ಟಿನಲ್ಲಿಯೂ ಕೂಡ ದಲಿತರ ನಾಯಕರ ಸಭೆಯನ್ನು ಕೂಡ ಇತ್ತೀಚೆಗಷ್ಟೇ ಪ್ರಜ್ವಲ್ ರೇವಣ್ಣ ಮಾಡಿದ್ರು. ಈ ಎಲ್ಲ ಲೆಕ್ಕಾಚಾರಗಳಿದ್ದಾವೆ. ಈ ಎಲ್ಲ ಲೆಕ್ಕಾಚಾರಗಳ ಮಧ್ಯೆ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ತಾ ಇರುವಂಥ ಪ್ರಜ್ವಲ್ ರೇವಣ್ಣ ಅವರ ಖ್ಯಾತಿ ಪ್ರತಿನಿತ್ಯವೂ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲುವಂಥ ನಿರೀಕ್ಷೆ ಜಾಸ್ತಿ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಜಾತಿಗಳ ಲೆಕ್ಕಾಚಾರ, ಸಮುದಾಯಗಳ ಲೆಕ್ಕಾಚಾರ, ಜೊತೆಗೆ ಶಾಸಕರು ಎಷ್ಟು ಜನ ಇದ್ದಾರೆ, ನಮ್ಮ ನಾಯಕರು ಯಾರ್ಯಾರು ಬರ್ತಾರೆ, ಆ ಎಲ್ಲ ನಾಯಕರ ಮೇಲೆಯೂ ಕೂಡ ಇಲ್ಲಿ ಮತಗಳ ಲೆಕ್ಕಾಚಾರ ಶುರುವಾಗಿದೆ ಅಂತ ಕಾಣಿಸುತ್ತೆ ಹಾಸನದಲ್ಲಿ. ದಶರಥ್, ಈಗಾಗಲೇ ಹಾಸನದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ. ಹಾಗಾಗಿ ಹಾಸನ ಜಿಲ್ಲೆಯಲ್ಲಿ ಎಂತಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಈಗಾಗಲೇ TV5ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಒಕ್ಕಲಿಗ ಮತ್ತೆ ಲಿಂಗಾಯತ ಮತಗಳೇನಿದೆ ಆ ಮತ ಬ್ಯಾಂಕ್ ಕೂಡ ಸಾಕಷ್ಟು ಸೆಳೆಯಲು ಎರಡೂ ಪಕ್ಷಗಳು ಸಾಕಷ್ಟು ಕಸರತ್ತು ಮಾಡ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಒಕ್ಕಲಿಗ ಸಮುದಾಯದ ಮತಗಳು ಪ್ರಬಲವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅದರ ಮೇಲೆ ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಅದರ ಮೇಲೆ ಕಣ್ಣಿಟ್ಟಿರುವಂತದ್ದು. ಇನ್ನ ಲಿಂಗಾಯತ ಮತಗಳೇನಿದೆ, ಲಿಂಗಾಯತ ಮತಗಳನ್ನ ಸೆಳೆಯಲಿಕ್ಕೆ ಈಗಾಗಲೇ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಇಬ್ರು ಕೂಡ ಸಾಕಷ್ಟು ಸ್ಟ್ರಾಟಜಿಯನ್ನು ಮಾಡ್ಲಿಕ್ಕೆ ಹಾಸನದಲ್ಲಿ ಒಂದಿಷ್ಟು ದಿನಾಂಕಗಳನ್ನು ಅಂದ್ರೆ 2 ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ ಆ ಮತಗಳನ್ನು ಸೆಳೆಯಲಿಕ್ಕೆ ಅನ್ನುವ ಮಾತುಗಳು ಕೂಡ ಕೇಳ್ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ಮೋದಿ ಅಸ್ತ್ರವನ್ನು ಕೂಡ ಈಗಾಗಲೇ ಯೂಸ್ ಮಾಡ್ತಾ ಇರುವಂತದ್ದು. ಹಾಸನಕ್ಕೆ ಮೋದಿಯನ್ನು ಕರೆತಂದ್ರೆ ಒಂದಿಷ್ಟು ಯುವ ಸಮುದಾಯಗಳ ಮತವನ್ನು ಸೆಳೆಯಲಿಕ್ಕೆ, ಜೊತೆಗೆ ಮೋದಿಗೋಸ್ಕರ ಮತ ಹಾಕುವವರು ಸಾಕಷ್ಟು ಯುವ ಮತದಾರರು ಕೂಡ ಈಗಾಗಲೇ ಇರುವಂತದ್ದು. ಇವೆಲ್ಲವನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಇವತ್ತಿನ ಟ್ರೆಂಡ್, ಇನ್ನು ಚುನಾವಣೆ 25 ದಿನ ಇರುವಂತದ್ದು. ಹಾಗಾಗಿ ಇವತ್ತಿನ ಟ್ರೆಂಡ್ ನಲ್ಲಿ ಒಂದಿಷ್ಟು ಮೈತ್ರಿ ಅಭ್ಯರ್ಥಿಯ ಪರವಾಗಿ ಇದೆ ಅನ್ನುವ ಮಾತುಗಳು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ನಾಳೆ ಹೇಗ್ ಬೇಕಾದ್ರೂ ಟ್ರೆಂಡ್ ಚೇಂಜ್ ಆಗ್ಬೋದು. ಆದ್ರೆ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಹಿಂದ ಮತಗಳನ್ನು ಕಾಂಗ್ರೆಸ್ ಕೂಡ ಸಾಕಷ್ಟು ನೆಚ್ಚಿಕೊಂಡಿರುವಂತದ್ದು. ಒಂದು ಅಲ್ಪಸಂಖ್ಯಾತರು, ದಲಿತರು ಮತ್ತೆ ಮುಸ್ಲಿಂ ಸಮುದಾಯದ ಮತಗಳನ್ನ ಕಾಂಗ್ರೆಸ್ ಕೂಡ ನೆಚ್ಚಿಕೊಂಡಿದೆ. ಅದರಲ್ಲೂ ಕುರುಬ ಸಮುದಾಯದ ಮತಗಳನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಸಾಕಷ್ಟು ಸೆಳೆಯಲಿಕ್ಕೆ ಪ್ಲಾನ್ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಡೂರಿನಲ್ಲಿ ಒಂದಿಷ್ಟು ಸಭೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಹಾಸನ ಜಿಲ್ಲೆಗೆ ಅದರಲ್ಲೂ ಹೊಳೆನರಸೀಪುರ ಮತ್ತೆ ಅರಕಲಗೂಡು ಭಾಗಕ್ಕೆ ಪ್ರವಾಸ ಬರ್ತಾರೆ ಸಿದ್ದರಾಮಯ್ಯ ಅವರು ಅನ್ನುವ ಮಾಹಿತಿ ಸದ್ಯಕ್ಕೆ ಗೊತ್ತಿರುವಂತದ್ದು. ಇಲ್ಲಿ ಅಹಿಂದ ಮತಗಳನ್ನ ಕಾಂಗ್ರೆಸ್ ನೆಚ್ಚಿಕೊಂಡ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಮತಗಳು ಈಗಾಗಲೇ ಮೈತ್ರಿ ಅಭ್ಯರ್ಥಿಗೆ ಗಟ್ಟಿಯಾಗಿವೆ ಅನ್ನುವ ಚರ್ಚೆಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಎರಡನ್ನು ಕೂಡ ತುಲನೆ ಮಾಡಿದಂತಹ ಸಂದರ್ಭದಲ್ಲಿ ಮೋದಿಯನ್ನು ಕರೆತಂದ್ರೆ ಆಗ ಮತ್ತೆ ಒಂದಿಷ್ಟು ಮೈತ್ರಿ ಅಭ್ಯರ್ಥಿಯ ಪರವಾಗಿ
ಅಲೆ ಏನಾದ್ರೂ ಜೋರಾಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ ಸದ್ಯಕ್ಕೆ ಎದುರುವಂತದ್ದು. ಒಟ್ಟಾರೆ ಎರಡೂ ಪಕ್ಷಗಳಿಂದ ಕಾಂಗ್ರೆಸ್ ಮತ್ತೆ ಮೈತ್ರಿ ಅಭ್ಯರ್ಥಿಯ ಅಂದ್ರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಇಬ್ರು ಕೂಡ ಸಾಕಷ್ಟು ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಡುತ್ತೆ. ಜೊತೆಗೆ ಈಗಾಗಲೇ ಆ ರೀತಿಯ ಒಂದು ಟ್ರೆಂಡಿಂಗ್ ಕೂಡ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಒಂದೊಂದು ತಾಲೂಕಿಗೆ ಹೋದ್ರೆ ಒಂದೊಂದು ತರದ ಲೆಕ್ಕಾಚಾರಗಳು ಕೂಡ ಈಗಾಗಲೇ ಬರ್ತಾ ಇರುವಂತದ್ದು. ಅರಕಲಗೂಡು ಹೊಳೆನರಸೀಪುರಕ್ಕೆ ಹೋದ್ರೆ ಒಂದು ಪಕ್ಷದ ಪರವಾಗಿ ಬರ್ತಾ ಇದೆ, ಇನ್ನೊಂದು ಸಕಲೇಶ್ಪುರ ಆಗ್ಬೋದು, ಬೇಲೂರು ಆಗ್ಬೋದು, ಈ ಭಾಗಕ್ಕೆ ಹೋದ್ರೆ ಮತ್ತೊಂದು ಪಕ್ಷದ ಪರವಾಗಿ ಈ ರೀತಿಯ ಆದಂತಹ ಚರ್ಚೆಗಳು ಕೂಡ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಕಡೆಯದಾಗಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ಇಲ್ಲಿ ಪ್ರೀತಮ್ ಗೌಡ ಏನಿದ್ದಾರೆ ಅವರ ವೋಟ್ ಪಾಯಿಂಟ್ಗಳು ಅಂದ್ರೆ ವೋಟ್ ಪ್ಯಾಟರ್ನ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರಗಳನ್ನು ಕೂಡ ಈಗಾಗಲೇ ಆಗ್ತಾ ಇರುವಂತದ್ದು. ಅವರ ಮತಗಳು, ಅವರ ಬೆಂಬಲಿಗರ ಮತಗಳು ಯಾರಿಗೆ ಹೋಗುತ್ತೆ, ಇಲ್ಲೂ ಕೂಡ ಯಾರಿಗೆ ಲೀಡ್ ಆಗುತ್ತೆ ಅನ್ನುವ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ಒಟ್ಟಾರೆ ಲೋಕಕಪ್ನದಲ್ಲಿ ಹಾಸನದಲ್ಲಿ ಸಾಕಷ್ಟು ಮೈತ್ರಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ನ ನಡುವೆ ಹಣಾಹಣಿ ಏರ್ಪಡುತ್ತೆ ಅನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.